ನಿಜವಾಗ್ಲೂ ಖುಷಿ ಆಗುತ್ತೆ. ಯಾಕೆಂದರೆ RR ಸಿನಿಮಾ ಬಂದು ತುಂಬ ದಿನ ಆಗಿದೆ. ಬಟ್ ಅದರಲ್ಲೂ ಶರಣ್ ಸರ್ ಜೊತೆ ಯಾವುದು RR ಮೂವಿನಲ್ಲಿ ಆ್ಯಕ್ಟ್ ಮಾಡಿರಲಿಲ್ಲ. ಇದು ಒಂದು ಫಸ್ಟ್ ಮೂವಿ. RR ಮೂವಿ ಅನ್ನೋದಕ್ಕಿಂತ ನೋಡಿದ ಮೇಲೆ ಒಂದು ಫೀಲ್ ಆಗ್ತಿರೋದು ಇದು ಫ್ಯಾಮಿಲಿ RR ಮೂವಿ ಅಂತ. ಸೊ ಓವರಾಲಾಗಿ ಫ್ಯಾಮಿಲಿ ಬಂದು ಕೂತ್ಕೊಂಡು ನೋಡುವ ಆಮೇಲೆ ತುಂಬ ಚೆನ್ನಾಗಿ. ಯಾಕೆಂದರೆ ಈ ಡೈರೆಕ್ಟ್ರು ನಮ್ಮ ನವನೀತ್ ಅವರು ಆಲ್ರೆಡಿ ಎಲ್ರಿಗೂ ಗೊತ್ತಿರೋಂಗೆ ಕರ್ವಾ ನವನೀತ್ ಅಂತಲೇ ಕರೀತಾರೆ. ಯಾಕೆಂದರೆ ಅವರು RR ಮೂವಿ ಎಕ್ಸ್ಪರ್ಟ್ ಅಂತ ಕರೀತಾರೆ. ಬಟ್ ಅದು ಇನ್ನೊಂದು ಸಲ ಪ್ರೂವ್ ಆಗಿದೆ. ತುಂಬ ಚೆನ್ನಾಗಿ ಬಂದಿದೆ. ಅಲ್ಲಲ್ಲಿ ಸ್ವಲ್ಪ ಭಯ ಬೀಳಿಸುತ್ತೆ, ನಗು ತರಿಸುತ್ತೆ. ಒಂದೊಳ್ಳೆ ಕಾಂಟೆಂಟು, ಒಂದೊಳ್ಳೆ ಫ್ಯಾಮಿಲಿ ಚಿತ್ರ. ಬಟ್ ಕ್ವಾಲಿಟಿ ಮೇಕಿಂಗ್ ಯಾಕಂದ್ರೆ ರಸೂಲ್ ಈ ಸಿನಿಮಾಗೆ ವರ್ಕ್ ಮಾಡಿದ್ದಾರೆ ಅಂತ ಭಾಳ ಖುಷಿ ವಿಚಾರ. ಅದೇ ಅವರು ಆಸ್ಕಾರ್ ವಿನ್ನರು ಅಂತ ಕೇಳ್ಬಿಟ್ಟು ತುಂಬ ಚೆನ್ನಾಗಿ ಸೌಂಡು ರೆಕಾರ್ಡಿಂಗ್ ತುಂಬ ಚೆನ್ನಾಗಿ ಬಂದಿದೆ RR. ಮತ್ತು ಕ್ಯಾಮ್ರಾ ವರ್ಕು ಸ್ಪೆಷಲಾಗಿ ಅದೆರಡನ್ನು ಮೆನ್ಷನ್ ಮಾಡಲೇಬೇಕು. RR ಮತ್ತು ಕ್ಯಾಮ್ರಾ ವರ್ಕು ನಿಜವಾಗ್ಲೂ ಒಂದು ಈ ಕನ್ನಡ ಸಿನಿಮಾ ಈ ಲೆವೆಲ್ ಕ್ವಾಲಿಟಿ ಇದೆಯಾ ಅನ್ನೋ ಲೆವೆಲ್ ಕೆಲಸ ಮಾಡಿದ್ದಾರೆ. ಮತ್ತು ನಮ್ಮ ತರುಣ್ ಶಿವ ಒಬ್ಬರು ತುಂಬ ಚೆನ್ನಾಗಿ ದೊಡ್ಡ ಮಟ್ಟಕ್ಕೆ ಕೆಲಸ ಮಾಡಿದ್ದಾರೆ. ಸೊ ಫೈನಲಿ ನಾವು ನೋಡಿದ್ದೀವಿ, ನಾವು ಆ್ಯಕ್ಟ್ ಮಾಡಿರೋ ಸಿನಿಮಾ ನಾವೆಲ್ಲ ಸಿನಿಮಾಗಳಿಗೂ ಚೆನ್ನಾಗಿದೆ ಅಂತ ಹೇಳ್ತಾನೆ ಇರ್ತೀವಿ. ಬಟ್ ಜನಕ್ಕೆ ಇಷ್ಟ ಆಗಬೇಕು. ಎಲ್ಲರೂ ಪಾಸಿಟಿವ್ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ತುಂಬ ಜನ ಫೋನ್ ಮಾಡಿ ಇಲ್ಲ ತುಂಬ ಚೆನ್ನಾಗಿ ಇದೆ ಅಂತ ಹೇಳ್ತಿದ್ದಾರೆ. ದಯಮಾಡಿ ಎಲ್ಲರೂ ಬಂದು ಚೂಮಂತರ್ ಸಿನಿಮಾನ ನೋಡಿ ಆರಿಸಿ ಆಶೀರ್ವಾದ. ಸಿನಿಮಾ ಒಂದೊಳ್ಳೆ ರೀತಿಯಲ್ಲಿ ರಿವ್ಯೂ ಪಡ್ಕೋತಾ ಇದೆ. ಬಟ್ ಥಿಯೇಟರ್ ವಿಚಾರಕ್ಕೆ ಬಂದರೆ ಒಂದಿಷ್ಟು ಸಮಸ್ಯೆಗಳಾಗ್ತಾ ಇದೆ. ನೀವು ನಟರು ಯಾವ ರೀತಿ ಇದನ್ನು ಕನ್ವೆ ಮಾಡ್ತೀರಾ ಅಥವಾ ಏನು ಮಾಡಬೇಕು? ಥಿಯೇಟ್ರದ್ದು ಅದೇನೋ ಅದು ಗೊತ್ತಿಲ್ಲ, ಪ್ರೊಡ್ಯೂಸರ್ನ ಕೇಳಬೇಕು. ಥಿಯೇಟ್ರ್ಗಳ ಸಮಸ್ಯೆ ಅಂದರೆ ಅದು ಅವ್ರಿಗೆ ಗೊತ್ತಿರುತ್ತೆ. ತರುಣ್ ಶಿವಪ್ಪ ಅವರು ಚೇಂಬರ್ಲೆಲ್ಲ ಮಾತಾಡ್ತಿದ್ರು ಅನ್ಕೋತೀನಿ. ಸೊ ಫೈನಲಿ ಸಿನಿಮಾ ಜನಕ್ಕೆ ಇಷ್ಟ ಆಗ್ಬಿಟ್ರೆ 100% ಥಿಯೇಟ್ರ್ಗಳು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆಮೇಲೆ ಮೇಜರಾಗಿ ಏನಾಗುತ್ತೆ, ಮೊದಲನೇ ವಾರ ಅನ್ನೋದು ಒಂದು ಮೋಸ್ಟ್ ಇಂಪಾರ್ಟೆಂಟು. ಏನಕ್ಕೆ ಅಂದರೆ ಯಾವುದೇ ಆದರೂ ಹೊಸ್ದಾಗಿ ಬಂದಾಗ ಫಸ್ಟು ವಾರ ಏನಿರುತ್ತೆ ಆ ಟೈಮ್ದು ಕಲೆಕ್ಷನ್ನು ಸಿನಿಮಾಗೆ ತುಂಬ ದೊಡ್ಡ ಪ್ಲಸ್ ಆಗುತ್ತೆ. ಸೊ ಹಂಗಾಗಿ ಫಸ್ಟ್ ವೀಕು ಒಳ್ಳೊಳ್ಳೆ ಸೆಂಟರ್ಗಳು ಸಿಗಬೇಕು. ಮೇಜರ್ ಪ್ರಾಬ್ಲಮ್ ಏನಾಗ್ಬಿಡುತ್ತೆ ಅಂದರೆ ನಮ್ಮ ಕನ್ನಡ ಸೆಂಟರ್ಸ್ ಅಂತ ಒಂದೊಂದು ಊರುಗಳಿದ್ದಾವೆ, ಅಲ್ಲಿ ಏನೂ ಮಾಡೋಕ್ಕಾಗಲ್ಲ, ಒಂದೊಂದೇ ಥಿಯೇಟ್ರ್ಗಳಿರ್ತವೆ. ಸೊ ಅದನ್ನು ಕನ್ನಡ ಸಿನಿಮಾಗಳಿಗೆ ಕೊಡಬೇಕು. ಬಟ್ ಅದು ಯಾಕೆ ಹಿಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅದೆಲ್ಲ ಸರಿ ಹೋಗುತ್ತೆ ಅಂದ್ಕೊತೀನಿ ಥಿಯೇಟ್ರ್ ಸಮಸ್ಯೆ. ಸೊ ಫೈನಲಿ ಸಿನಿಮಾ ಚೆನ್ನಾಗಿದೆ. ಆಮೇಲೆ ಯಾವ ಥಿಯೇಟ್ರಲ್ಲೇ ಇದ್ರೂ ಪರವಾಗಿಲ್ಲ, ಜನಕ್ಕೆ ಇಷ್ಟ ಆಗಿ ಅವ್ರು ನೋಡೋಕ್ಕೆ ಶುರು ಆಗಿಬಿಟ್ರೆ 100% ದೊಡ್ಡ ಹಿಟ್ ಅಂತೂ ಆಗೇ ಆಗುತ್ತೆ. ನಮಗಂತೂ ತುಂಬ ಇಷ್ಟ ಆಗಿದೆ. ದಯವಿಟ್ಟು ನೀವು ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ನೋಡಿ.